ಓಂ ಶಾಂತಿ. ಮುರಳಿಯ ದಿನಾಂಕ 20/4/2022. मीठे बच्चे, जो खुशी खुद को मिली है वह सबको देनी है. तुम्हें सुख शांति बांटने का धंधा करना है. ಮಧುರ ಮಕ್ಕಳೇ, ಯಾವ ಖುಷಿ ನಿಮಗೆ ಸಿಕ್ಕಿದೆ ಆ ಖುಷಿಯನ್ನು ನೀವು ಎಲ್ಲರಿಗೂ ಕೊಡಬೇಕು. ನೀವು ಸುಖ ಶಾಂತಿ ಹಂಚುವ ಉದ್ಯೋಗನೇ ಮಾಡಬೇಕು. प्रश्न: तुम बच्चों को इस बेहद ड्रामा की हर सीन बहुत ही पसंद है, क्यों? ನೀವು ಮಕ್ಕಳಿಗೆ ಈ ಬೇಹದ್ದಿನ ನಾಟಕದ ಪ್ರತಿಯೊಂದು ದೃಶ್ಯ ಇಷ್ಟ ಆಗ್ತದೆ, ಯಾಕೆ? उत्तर: क्योंकि स्वयं क्रिएटर को यह ड्रामा पसंद है. ಏಕೆಂದರೆ ಸ್ವತಃ ರಚಯಿತನಿಗೆ ಈ ನಾಟಕ ಬಹಳ ಇಷ್ಟ ಆಗಿದೆ. जब क्रिएटर को पसंद है तो बच्चों को भी अवश्य पसंद होगा. ಸೃಷ್ಟಿಕರ್ತನಿಗೆ, ನಾಟಕದ ರಚಯಿತನಿಗೆ ಇದು ಇಷ್ಟ ಆಗಿದೆ ಅಂದಾಗ ಅವನ ಮಕ್ಕಳಾದಂತಹ ನಮಗೂ ಸಹ ಈ ನಾಟಕ ಬಹಳ ಇಷ್ಟ ಆಗ್ತದೆ. तुम किसी बात में नाराज नहीं हो सकते. तुम जानते हो यह दुख सुख का नाटक बहुत सुंदर बना हुआ है. ಯಾವುದೇ ವಿಷಯದಲ್ಲಿ ನೀವು ಬೇಸರ ಮಾಡ್ಕೋಬಾರ್ದು. ಯಾಕೆ ಅಂದರೆ ಈ ನಾಟಕ ಸುಖ ಮತ್ತು ದುಃಖದ ನಾಟಕ ಆಗಿದೆ. ಇದು ಬಹಳ ಸುಂದರವಾಗಿ ರಚಿಸಲ್ಪಟ್ಟಿದೆ. इसमें हार जीत का खेल चलता रहता है. इसे खराब कह नहीं सकते. ಇದರಲ್ಲಿ ಸೋಲು ಗೆಲುವಿನ ಆಟನೂ ನಡೀತಾ ಇರ್ತದೆ. ಆದ್ದರಿಂದ ದುಃಖದ ದೃಶ್ಯ ಬಂದಾಗ, ಸೋಲಿನ ದೃಶ್ಯ ಬಂದಾಗ ಈ ನಾಟಕ ಸರಿ ಇಲ್ಲ ಅಂತ ಹೇಳಬಾರದು, ಅಥವಾ ಇದು ಕೆಟ್ಟ ನಾಟಕ, ಕೆಟ್ಟ ಆಟ ಅಂತಲೂ ಹೇಳಬಾರದು. ದಿನ್ ಭಿ ಅಚ್ಚಾ ತೋ ರಾತ್ ಭಿ ಅಚ್ಚಿ. ಈ ನಾಟಕದಲ್ಲಿ ಬರುವ ಹಗಲೂ ಒಳ್ಳೆಯದು, ರಾತ್ರಿನೂ ಒಳ್ಳೆಯದು. ಸುಖದ ಪಾತ್ರನೂ ಒಳ್ಳೆಯದು, ದುಃಖದ ಪಾತ್ರನೂ ಒಳ್ಳೆಯದು ಅಂತಲೇ ತಿಳ್ಕೋಬೇಕು. इस ड्रामा में जो भी पार्ट मिला हुआ है उसे खुशी से बजाने वाले बहुत मज़े में रहते. ಈ ನಾಟಕದಲ್ಲಿ ನಮಗೆ ಯಾವುದೇ ಪಾತ್ರ ಸಿಕ್ಕಿದರೂ ಸಹ ಅದನ್ನು ಖುಷಿಯಿಂದ ಮಾಡುವಂಥ ಮಕ್ಕಳು ಸದಾ ಮೋಜಿನಲ್ಲಿ ಇರ್ತಾರೆ. इस बेहद नाटक की नॉलेज का स्मरण करने वाले सदा हर्षित रहते, बुद्धि भरपूर रहती. ಈ ಬೇಹದ್ದಿನ ನಾಟಕದ ಸ್ಮರಣೆ ಯಾರು ಮಾಡ್ತಿರ್ತಾರೋ ಅವರು ಸದಾ ಹರ್ಷಿತ ಆಗಿ ಇರ್ತಾರೆ, ಅವರ ಬುದ್ಧಿ ಭರ್ಪೂರಾಗಿರ್ತದೆ. गीत: हमारे तीर्थ न्यारे हैं, इस दुनिया के ತಾರೆ. ನಮ್ಮ ತೀರ್ಥಸ್ಥಾನಗಳು
ಬೇರೆ ಇವೆ. ಈ ಜಗತ್ತಿಗೆ ನಕ್ಷತ್ರಗಳಿದ್ದಂತೆ ಬಹಳ ಸುಂದರವಾದಂಥ ಅದ್ಭುತವಾದಂತಹ ತೀರ್ಥಕ್ಷೇತ್ರಗಳು ನಮ್ಮದಾಗಿವೆ. ಈ ಪ್ರಪಂಚದ ನಕ್ಷತ್ರಗಳಾಗಿವೆ. ಓಂ ಶಾಂತಿ. वास्तव में स्कूल में कोई गीत नहीं गाए जाते. यह पाठशाला है, फिर भी यहाँ गीत क्यों गाए जाते? सतयुग में यह गीत नहीं गाए जाते. अभी हम लोग बैठे हैं संगम पर, इसलिए भक्ति और गीतों आदि को लेकर उसका अर्थ समझाते हैं. ಮನುಷ್ಯ ತೋ ಅರ್ಥ ಸಮಜ್ತೆ ನಹಿ. ವಾಸ್ತವಿಕವಾಗಿ ಇದು ಪಾಠಶಾಲೆ ಆಗಿದೆ. ಶಾಲೆಯಲ್ಲಿ ಯಾವ ಹಾಡುಗಳನ್ನು ರೆಕಾರ್ಡ್ಗಳನ್ನು ಹಾಕೋದಿಲ್ಲ. ಆದರೆ ನಾವೀಗ ಮಧ್ಯದಲ್ಲಿ ಇರೋದ್ರಿಂದ ಒಂದು ಕಡೆ ಭಕ್ತಿ ಇದೆ, ಇನ್ನೊಂದು ಕಡೆ ಜ್ಞಾನ ಇದೆ. ಆ ಭಕ್ತಿಯ ಹಾಡುಗಳನ್ನು ಹಾಕಿ ಅದರ ಅರ್ಥ ತಿಳಿಸುವುದರ ಮೂಲಕ ಬಾಬಾ ನಮಗೆ ಶಿಕ್ಷಣ ಕೊಡ್ತಾರೆ. ಸತ್ಯಯುಗದಲ್ಲಿ ಈ ಹಾಡುಗಳು ಇರೋದಿಲ್ಲ. ಭಕ್ತಿಯ ಹಾಡುಗಳು ಇರೋದಿಲ್ಲ, ಜ್ಞಾನದ ಹಾಡುಗಳು ಇರೋದಿಲ್ಲ. ಬಾಪ್ ಇಸ್ಕಾ ಅರ್ಥ ಸಮझाते. मनुष्य तो अर्थ समझते नहीं. हम अभी न यहाँ के हैं न वहाँ है, बीच में बैठे तो इनका थोड़ा आधार लेते. बच्चों को ज्ञान और भक्ति का राज समझाया गया है. इस समय तुम ज्ञान सुन रहे हो भविष्य के लिए. ನಾವು ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ, ಮಧ್ಯದಲ್ಲಿ ಅಂದರೆ ಸಂಗಮ ಯುಗದಲ್ಲಿ ಇದ್ದೇವೆ. ಆದ್ದರಿಂದ ಅಲ್ಲಿಯ ಹಾಡುಗಳ ಆಧಾರವನ್ನು ತೆಗೆದುಕೊಂಡು ಜ್ಞಾನ ಹೇಳಲಾಗ್ತದೆ. ಜ್ಞಾನ ಹೇಳಲಿಕ್ಕೆ ಸುಲಭವಾಗ್ತದೆ. ಯಾಕೆ ಅಂದರೆ ಈಗ ಸಂಗಮ ಯುಗದಲ್ಲಿ ನಮಗೆ ಜ್ಞಾನ ಮತ್ತು ಭಕ್ತಿಯ ರಹಸ್ಯ ತಿಳಿದಿದೆ. तुम ज्ञान सुन रहे हो भविष्य के लिए. भविष्य के लिए पुरुषार्थ कर कोई प्रारब्ध बनावे, ऐसा कोई मनुष्य नहीं. ಈ ಸಮಯದಲ್ಲಿ ನೀವು ಜ್ಞಾನ ಕೇಳಿ ಪುರುಷಾರ್ಥ ಮಾಡ್ತಿದ್ದೀರಿ ಭವಿಷ್ಯಕ್ಕಾಗಿ. ಭವಿಷ್ಯದ ಜನ್ಮಕ್ಕಾಗಿ ಈ ಜನ್ಮದಲ್ಲಿ ಯಾರೂ ಸಾಧನೆ ಮಾಡೋದಿಲ್ಲ ಅಥವಾ ಓದೋದಿಲ್ಲ. ಆದರೆ ಇಲ್ಲಿ ನಾವು ಪುರುಷಾರ್ಥ ಮಾಡ್ತಿರೋದೇ ಭವಿಷ್ಯದ ಹೊಸ ಪ್ರಪಂಚಕ್ಕೆ ಹೋಗುವುದಕ್ಕಾಗಿ. ಮನುಷ್ಯ ದಾನ ಪುಣ್ಯ ಕರ್ತೆ दूसरे जन्म के लिए. वह है भक्ति, यह है ज्ञान. कोई कहते भी है ज्ञान भक्ति और वैराग्य. सन्यासियों का है हद का वैराग्य, तुम्हारा है बेहद का वैराग्य. ಮನುಷ್ಯರೂ ಸಹ ದಾನ ಪುಣ್ಯ ಮಾಡ್ತಾರೆ. ಅದರ ಫಲ ಅವರಿಗೆ ಮತ್ತೊಂದು ಜನ್ಮದಲ್ಲಿ ಸಿಗ್ತದೆ. ಆದರೆ ಭವಿಷ್ಯದ 21 ಜನ್ಮಕ್ಕಾಗಿ ಫಲ ಭಕ್ತಿ ಮಾರ್ಗದಲ್ಲಿ ಸಿಗೋದಿಲ್ಲ. ಕೇವಲ ಜ್ಞಾನ ಮಾರ್ಗದಲ್ಲಿ ಮಾತ್ರ ಅಂತಹ ಅವಿನಾಶಿ ಅರ್ಧಕಲ್ಪದ ಪ್ರಾರಬ್ಧ ಸಿಗ್ತದೆ. ಹೇಳಲಾಗ್ತದೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಅಂತ. ಸನ್ಯಾಸಿಯೋं का है हद का वैराग्य. ಮೊದಲಿನ ಅರ್ಧಕಲ್ಪ ಜ್ಞಾನದ ಪ್ರಾರಬ್ಧ, ನಂತರದ ಅರ್ಧಕಲ್ಪ ಭಕ್ತಿ, ಸಂಗಮ ಯುಗದಲ್ಲಿ ವೈರಾಗ್ಯ.
ನಿಮ್ಮಲ್ಲಿ ಬರುವ ವೈರಾಗ್ಯ ಬೇಹದ್ದಿನ ವೈರಾಗ್ಯ ಆಗಿರ್ತದೆ. ಸನ್ಯಾಸಿಗಳ ವೈರಾಗ್ಯ ಹದ್ದಿನ ವೈರಾಗ್ಯ ಆಗಿರ್ತದೆ. वो लोग घर बार से वैराग्य दिलाते, दुनिया से नहीं. तुम्हारा है ಬೇಹದ್ ಕಾ ವೈರಾಗ್ಯ. ಅವರು ಮನೆ ಸಂಸಾರ ಬಿಟ್ಟು ಅಲ್ಪಕಾಲದ ವೈರಾಗ್ಯ ಮಾಡ್ತಾರೆ. ಆದರೆ ಇಡೀ ಪ್ರಪಂಚದಿಂದ ಅವರಿಗೆ ವೈರಾಗ್ಯ ಬಂದಿರೋದಿಲ್ಲ. ಆದರೆ ನಿಮ್ಮದಾಗಿದೆ. ದೇಹ ಸಹಿತವಾಗಿ ಹಳೆ ಪ್ರಪಂಚದಿಂದ ನೀವು ವೈರಾಗಿಗಳಾಗ್ತೀರಿ. अब बाप समझाते, बुद्धि भी कहती कि यह तमो प्रधान जड़ जड़ीभूत सृष्टि है, इनका विनाश होना है. ಈಗ ಬಾಬಾ ತಿಳಿಸಿದಾಗ ನಮಗೂ ಅರ್ಥ ಆಗ್ತದೆ, ಈ ಪ್ರಪಂಚ ಇನ್ನೂ ವಿನಾಶ ಆಗಲಿದೆ. ಹೆಚ್ಚಿನ ಸಮಯ ಇದು ಉಳಿಯೋದಿಲ್ಲ. लेकिन उन्होंने कल्प की आयु बड़ी लंबी बना दी. मुख्य बात है पवित्रता की, जिसके लिए वह सन्यासी घर बार छोड़ते. तुम सारी पुरानी दुनिया को बुद्धि से भूल जाते हो. ನಮಗೆ ತಿಳಿದಿದೆ, ಈ ಕಲಿಯುಗ ಇನ್ನೂ ಹೆಚ್ಚಿನ ಸಮಯ ಉಳಿಯೋದಿಲ್ಲ. ಆದರೆ ಅವರು ಕಲ್ಪದ ಅವಧಿಯನ್ನು ಬಹಳ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಆದರೆ ಇಂದಿನ ಪರಿಸ್ಥಿತಿ ನೋಡಿದಾಗ ಎಲ್ಲರಿಗೂ ಅರ್ಥ ಆಗ್ತಾ ಇದೆ, ಈ ಪ್ರಪಂಚ ಇನ್ನೂ ಹೆಚ್ಚಿನ ಸಮಯ ಉಳಿಯೋದಿಲ್ಲ. ಆದ್ದರಿಂದ ನಾವು ಮಕ್ಕಳು ಹಳೆ ಪ್ರಪಂಚವನ್ನು ಬುದ್ಧಿಯಿಂದ ಮರಿತಾ ಇದ್ದೇವೆ. सारी पुरानी दुनिया को तुम बुद्धि से भूल जाते हो. मुख्य बात है पवित्रता की. पवित्र बनते पवित्र दुनिया में जाने के लिए तुम्हारी यात्रा है बुद्धि की. कर्म इंद्रियों से कहाँ जाना नहीं है. तुम्हारा शारीरिक कुछ भी नहीं चलता. ನೀವೀಗ ಪವಿತ್ರ ಆಗ್ತಾ ಇದ್ದೀರಿ ಪವಿತ್ರ ಪ್ರಪಂಚಕ್ಕೆ ಹೋಗುವುದಕ್ಕಾಗಿ. ನಿಮ್ಮ ಯಾತ್ರೆ ಬುದ್ಧಿಯ ಯಾತ್ರೆಯಾಗಿದೆ. ನೀವು ದೇಹದ ಮೂಲಕ ಕರ್ಮ ಇಂದ್ರಿಯಗಳ ಮೂಲಕ ಎಲ್ಲೂ ಹೋಗೋದಿಲ್ಲ. रूहानी बाप के पास जाते हैं. वह जिस्मानी यात्राएं अनेक है. कब कहाँ जाएंगे, कब कहाँ. ಸ್ಥೂಲ ಯಾತ್ರೆಗಳು ಅನೇಕ ಇವೆ. ಒಂದು ಸಲ ಒಂದು ಯಾತ್ರೆಗೆ ಹೋಗ್ತಾರೆ, ಮತ್ತೊಂದು ಸಲ ಮತ್ತೊಂದು ಯಾತ್ರೆಗೆ ಹೋಗ್ತಾರೆ. तुम्हारी बुद्धि एक तरफ ही है. इसको ಅವ್ಯಭಿಚಾರಿ ಭಕ್ತಿ ಕಹೆ तो भी हो सकता है. ಆದರೆ ನಿಮ್ಮ ಬುದ್ಧಿ ಮಾತ್ರ ಒಂದೇ ಕಡೆಗೆ ಹೋಗ್ತದೆ, ಒಬ್ಬನ ಹತ್ತಿರ ಹೋಗ್ತದೆ. ಈ ನಮ್ಮ ಯೋಗಕ್ಕೆ ಅವ್ಯಭಿಚಾರಿ ಭಕ್ತಿ ಅಂತ ಹೇಳಿದರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಹೇಳಬಹುದು. तुम एक को याद करते हो, उन सब की भक्ति व्यभिचारी है. अनेकों को याद करते. ನೀವು ಒಬ್ಬನನ್ನೇ ನೆನಪು ಮಾಡ್ತೀರಿ, ಆದ್ದರಿಂದ ಇದು ಅವ್ಯಭಿಚಾರಿ ಭಕ್ತಿಯಾಗಿದೆ ಅಂತ ಹೇಳಬಹುದು. ಅವರ ಭಕ್ತಿ ವ್ಯಭಿಚಾರಿ ಭಕ್ತಿಯಾಗಿದೆ. ಏಕೆಂದರೆ ಅವರ ಬುದ್ಧಿ ಭಕ್ತಿಯಲ್ಲೂ ಸಹ ಅಲ್ದಾಡ್ತಾ ಇರ್ತದೆ. ಅನ್ಯ ದೇವತೆಗಳನ್ನು ನೆನಪು ಮಾಡ್ತಿರ್ತಾರೆ, ಬೇರೆ ಬೇರೆ ಯಾತ್ರೆಗಳಿಗೆ ಹೋಗ್ತಿರ್ತಾರೆ. तुम्हारी अव्यभिचारी रूहानी यात्रा जिसमें हम जा रहे हैं वापस अपने घर. वो लोग निर्वाण धाम को घर भी नहीं समझेंगे. कहते पार निर्वाण गया.
ಅವರ ಯಾತ್ರೆಯೂ ಸಹ ವ್ಯಭಿಚಾರಿ ಯಾತ್ರೆ ಆಗಿದೆ, ನಮ್ಮದು ಅವ್ಯಭಿಚಾರಿ ಯಾತ್ರೆ ಆಗಿದೆ. ಮನೆಗೆ ಹೋಗುವ ಯಾತ್ರೆ ಆಗಿದೆ. ನಿರ್ವಾಣಧಾಮ ನಮ್ಮ ಮನೆ ಆಗಿದೆ ಅಂತನೂ ಅವರಿಗೆ ಗೊತ್ತಿಲ್ಲ. ಯಾರಾದರೂ ದೇಹ ಬಿಟ್ಟಾಗ, ಅದರಲ್ಲೂ ಸಾಧು ಸಂತರು ದೇಹ ಬಿಟ್ಟಾಗ ಹೇಳ್ತಾರೆ ನಿರ್ವಾಣಕ್ಕೆ ಹೋದರು ಅಂತ. ತುಮ್ ಜಾನ್ತೆ ಹೋ ವहाँ हम आत्माएं बाबा के साथ रहती, अभी बाबा हमको लेने के लिए आए. वह समझते हैं हम सब ईश्वर के रूप है. कितने शास्त्र आदि पढ़ते, यहाँ तुमको वह कुछ भी नहीं सिखाया जाता. ನಾವು ಆ ಪರಮಧಾಮದಲ್ಲಿ ತಂದೆಯ ಜೊತೆಗೇ ಇರ್ತೇವೆ. ಆ ತಂದೆನೇ ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗೋದಕ್ಕಾಗಿ ಈಗ ಬಂದಿದ್ದಾರೆ. ಆದರೆ ಭಕ್ತರು ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳ್ತಿದ್ದಾರೆ. ಎಷ್ಟೊಂದು ಶಾಸ್ತ್ರ ಪುರಾಣಗಳನ್ನು ಓದ್ತಾರೆ. ತುಮಕೋ ಯಹಾ ಕುಛ್ ಭಿ नहीं सिखाया जाता, तुमको इन कर्म कांड का भी संन्यास कराया जाता है. ಭಕ್ತಿಯಲ್ಲಿ ಶಾಸ್ತ್ರ ಪುರಾಣ ಓದೋದನ್ನು ಕಲಿಸ್ತಾರೆ, ಮಂತ್ರಗಳನ್ನು ಹೇಳುವುದಕ್ಕೆ ಕಲಿಸ್ತಾರೆ, ಶ್ಲೋಕಗಳನ್ನು ಹೇಳೋದಕ್ಕೆ ಕಲಿಸ್ತಾರೆ, ಭಜನೆ ಮಾಡಲಿಕ್ಕೆ ಹೇಳ್ತಾರೆ, ಏನೆಲ್ಲ ಕಲಿಸಿಕೊಡ್ತಾರೆ. ಇಲ್ಲಿ ಬಾಬಾ ಆ ಭಕ್ತಿಯ ಕರ್ಮಕಾಂಡ ಮಾಡಲಿಕ್ಕೆ ಹೇಳೋದಿಲ್ಲ. ಜೈಸೆ ಪ್ರಭು ಕಿ ಗತ ಮತ ನ್ಯಾರಿ ಹೇ, ಪಹಲೆ ತುಮಕೋ ಅಲಫ್ ಸಿಖಾತೆ. ಇಲ್ಲಿ ಭಕ್ತಿಯ ಯಾವ ಪದ್ಧತಿನೂ ಬಾಬಾ ಕಲಿಸೋದಿಲ್ಲ. ಕೇವಲ ತಮ್ಮ ಪರಿಚಯ ಕೊಡ್ತಾರೆ ಹಾಗೂ ಆತ್ಮ ಪರಿಚಯ ಕೊಡ್ತಾರೆ, ಸೃಷ್ಟಿಯ ತ್ರಿಕಾಲ ಜ್ಞಾನ ಹೇಳಿಕೊಡ್ತಾರೆ. ಶಾರೀರಿಕವಾಗಿ ಕಷ್ಟಪಡುವಂತಹ ಯಾವುದೇ ಪದ್ಧತಿಗಳನ್ನು ಬಾಬಾ ಇಲ್ಲಿ ಕಲಿಸೋದಿಲ್ಲ. ಖುದ್ ದಲಾಲ್ ಬನ್ಕರ್ ಆತೆ. ತುಮಕೋ ಕೋಯಿ ಭಕ್ತಿ ಸೆ घृणा नहीं है, कोई से भी घृणा नहीं. जानते हो कि ड्रामा बना हुआ है. ಈಗ ನೀವು ಭಕ್ತಿ ಮಾಡುವ ಅಗತ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಆ ಥರ ಹೇಳಿದರೆ ಭಕ್ತಿಯ ಮೇಲೆ ನಿಮಗೆ ತಿರಸ್ಕಾರ ಇದೆ ಅಂತ ಅರ್ಥ ಅಲ್ಲ. ಆದರೆ ನಾಟಕನೇ ಆ ರೀತಿಯಲ್ಲಿ ಮಾಡಲ್ಪಟ್ಟಿದೆ ಅಂತ ನೀವು ತಿಳ್ಕೋತೀರಿ. ಭಕ್ತಿ ಮಾಡುವುದೂ ಸಹ ನಾಟಕದಲ್ಲಿ ಇತ್ತು. ಆ ಥರ ಭಕ್ತಿ ಮಾಡ್ಕೊಂಡು ನಾವು ಬಂದಿದ್ದೇವೆ. समझाते हैं कि इस पुरानी चीची दुनिया को छोड़ना है, वापिस जाना है. जब भक्ति में थे तो भक्ति से प्यार था, गीत आदि सुनने से मौज आती थी. अब समझते हैं वह तो कोई काम के नहीं थे. ಭಕ್ತಿ ಮಾಡುವಾಗ ಭಕ್ತಿಯಲ್ಲಿನೇ ನಮಗೆ ಆಸಕ್ತಿ ಇತ್ತು, ಭಕ್ತಿಯ ಮೇಲೆ ಪ್ರೀತಿ ಇತ್ತು. ಭಕ್ತಿಯ ಹಾಡುಗಳನ್ನು ಕೇಳುವಾಗ ಖುಷಿ ಆಗ್ತಿತ್ತು. ಈಗ ನಮಗೆ ತಿಳಿದಿದೆ ಆ ಹಾಡುಗಳನ್ನು ಕೇಳೋದ್ರಿಂದ ಹೇಳೋದ್ರಿಂದ ನಮಗೇನೂ ಲಾಭ ಇಲ್ಲ ಅಂಥೇಳಿ. ಇನ್ನೇನು ಆ ಹಾಡಿನ ಅರ್ಥ ತಿಳ್ಕೊಳ್ಳೋದ್ರಿಂದ ಲಾಭ ಇದೆ. ಸುನ್ನೆ ಮೇ ಕೋಯಿ ಹರ್ಜಾ ನಹಿ, ಪರಂತು ಅರ್ಥ ಜಾನ್ನ ಚಾಹಿಯೆ. ಯಹ ಬಿ ಭಕ್ತಿ ಕಿ ಆ್ಯಕ್ಟ್ ಹೈ. ಭಕ್ತಿಯ ಹಾಡುಗಳನ್ನು ಈಗಲೂ ಕೇಳಬಹುದು, ಆದರೆ ಅರ್ಥಸಹಿತವಾಗಿ ಕೇಳಬೇಕು. ಮೊದಲು ಅರ್ಥ ಗೊತ್ತಿಲ್ಲದೇ ಕೇಳ್ತಿದ್ವಿ. ಭಕ್ತಿಯ ಪಾತ್ರನೂ ಮಾಡಬೇಕಿತ್ತು, ಮಾಡಿ ಬಂದಿದ್ದೇವೆ. ಭಕ್ತಿಯ ಪಾತ್ರನೂ ನಾಟಕದಲ್ಲಿ ನೋಂದಣಿಯಾಗಿದೆ.
हमारा अब उनसे बुद्धियोग टूट ज्ञान से जुट गया है। ज्ञान और भक्ति दोनों को तुम जानते हो। मनुष्यों को जब तक ज्ञान न मिले तो भक्ति को ही अच्छा समझते हैं। हम भी जन्म जन्मांतर भक्ति करते आए हैं। भक्ति से स्नेह बढ़ गया। अब हमारी बुद्धि में है यह दुख सुख हार जीत का बना हुआ ड्रामा है, तो उन पर रहम आता है। क्यों न उन्हों को भी रचयिता और रचना का ज्ञान मिल जाए तो बाबा का वर्षा पा सके। ನಾವು ಜನ್ಮ ಜನ್ಮಾಂತರದಿಂದ ಭಕ್ತಿ ಮಾಡ್ತಾ ಬಂದಿದ್ದೀವಿ. ಜ್ಞಾನಕ್ಕೆ ಬಂದ ನಂತರ ಅರ್ಥ ಆಗಿದೆ ಈ ನಾಟಕ ಜ್ಞಾನ ಮತ್ತು ಭಕ್ತಿಯಿಂದ ಕೂಡಿದೆ. ಅರ್ಧ ಕಲ್ಪ ಜ್ಞಾನ, ಅರ್ಧ ಕಲ್ಪ ಭಕ್ತಿ, ಅರ್ಧ ಕಲ್ಪ ಸುಖ, ಅರ್ಧ ಕಲ್ಪ ದುಃಖ, ಅರ್ಧ ಕಲ್ಪ ಗೆಲುವು, ಅರ್ಧ ಕಲ್ಪ ಸೋಲು. ಈ ಥರನೇ ಈ ನಾಟಕ ಮಾಡಲ್ಪಟ್ಟಿದೆ. ಜ್ಞಾನಕ್ಕೆ ಬಂದ ನಂತರ ನಮಗೆ ಭಕ್ತರ ಮೇಲೆ ದಯೆ ಬರಬೇಕು. ಅವರಿಗೂ ರಚಯಿತ ಮತ್ತು ರಚನೆಯ ಜ್ಞಾನ ಸಿಗಲಿ ಅಂತ ನಾವು ಅವರಿಗೂ ಜ್ಞಾನ ತಿಳಿಸಬೇಕು. ತಂದೆಯ ಆಸ್ತಿ ಅವರೂ ಪಡೆದುಕೊಳ್ಳಲಿ ಅಂತ ಶುಭ ಸಂಕಲ್ಪ ನಮ್ಮಲ್ಲಿ ಇರಬೇಕು. जो खुशी अपने को मिली है वह दूसरों को देनी है. सिंध वृत्ति जब देखते हैं फलानी जगह धंधा अच्छा चलता है तो अपने मित्र संबंधियों को भी राय देते कि फलानी जगह चलो, वहाँ कमाई बहुत अच्छी होगी. ಹೇಗೆ ಸಿಂಧ ಪ್ರಾಂತದ ವ್ಯಾಪಾರಿಗಳು ಒಂದು ಸ್ಥಳಕ್ಕೆ ಹೋಗಿ ನೋಡ್ತಿದ್ರು. ಅಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅಂದರೆ ತಮ್ಮ ಎಲ್ಲ ಬಂಧು ಬಳಗ ಮಿತ್ರ ಸಂಬಂಧಿಕರಿಗೂ ಸಹ ಆ ಸ್ಥಳಕ್ಕೆ ಬರಲು ತಿಳಿಸ್ತಿದ್ರು. ಹೇಳ್ತಿದ್ರು ಇಂಥ ಸ್ಥಳದಲ್ಲಿ ವ್ಯಾಪಾರ ಬಹಳ ಚೆನ್ನಾಗಿ ನಡೀತದೆ ಅಂತೇಳಿ. ಹಾಗೆ ನೀವೇನು ತಂದೆಯ ಜೊತೆಗೆ ಜ್ಞಾನರತ್ನಗಳ ವ್ಯಾಪಾರ ಮಾಡ್ತಿದ್ದೀರಿ, ಆ ವ್ಯಾಪಾರವನ್ನು ನೀವು ಜನರಿಗೂ ಕಲಿಸಬೇಕು. जानते हो इस रावण राज्य में दुख ही दुख है. मनुष्यों को मालूम नहीं कि ज्ञान क्या चीज़ है. साधु संत भी नहीं जानते कि इस ज्ञान से स्वराज्य मिलता है. पूछते हैं इस ज्ञान से क्या प्राप्ति होती, तो लिखा जाता है शांति और सुख दोनों मिलते, सो भी अविनाशी. ಈ ರಾವಣ ರಾಜ್ಯದಲ್ಲಿ ದುಃಖನೇ ದುಃಖ ಇದೆ. ಮನುಷ್ಯರಿಗೆ ಈಶ್ವರೀಯ ಜ್ಞಾನದ ಬಗ್ಗೆ ಗೊತ್ತೇ ಇಲ್ಲ. ಈ ಜ್ಞಾನದಿಂದ ಸುಖ ಶಾಂತಿ ಸಿಗ್ತದೆ ಅಂತಲೂ ಗೊತ್ತಿಲ್ಲ. ಸಾಧು ಸಂತರಿಗೂ ಗೊತ್ತಿಲ್ಲ ಈ ಜ್ಞಾನದಿಂದ ಸ್ವರ್ಗದ ಸ್ವರಾಜ್ಯ ಸಿಗ್ತದೆ ಅನ್ನೋದು. किसको सुख शांति का धंधा हाथ आ जाता है तो फिर उसमें ही लग पड़ते. हाँ, जिस्मानी सर्विस भी कुछ समय के लिए करनी पड़ी थी. सत्संग का टाइम भी सुबह और शाम को होता है. माताओं को घर का बंधन रहता तो उन्हों के लिए फिर दिन का टाइम रखा जाता है. ಬಾಬಾ ಹೇಳ್ತಾರೆ, ಒಬ್ಬರ ವ್ಯಾಪಾರ ಬಹಳ ಚೆನ್ನಾಗಿ ನಡೆದಿತ್ತು. ಆ ವ್ಯಾಪಾರದಲ್ಲಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ಲಾಭ ಇತ್ತು ಅಂದರೆ ಅದರಲ್ಲಿನೇ ಮನುಷ್ಯರು ತೊಡಗ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಈ ಜ್ಞಾನಕ್ಕೆ ಬಂದ ನಂತರನೂ ನಿಮ್ಮ ದೇಹದ ನಿರ್ವಹಣೆಗಾಗಿ ನೌಕರಿ ಮಾಡಿರಿ, ವ್ಯಾಪಾರ ಮಾಡಿರಿ. ಆದರೆ ಬೆಳಗ್ಗೆ ಮತ್ತು ಸಂಜೆಯ ಸಮಯವನ್ನು ಬಿಡು ಮಾಡಿಕೊಂಡು
ಮುರಳಿ ಕೇಳೋದಕ್ಕಾಗಿ, ಯೋಗ ಮಾಡೋದಕ್ಕಾಗಿ, ಪುರುಷಾರ್ಥ ಮಾಡೋದಕ್ಕಾಗಿ ಆ ಸಮಯವನ್ನು ನೀವು ಕೊಡಬೇಕು. ಮಾತೆಯರಿಗೆ ಹಗಲಿನಲ್ಲಿ ಸ್ವಲ್ಪ ಬಿಡುವು ಇರ್ತದೆ. ಆದ್ದರಿಂದ ಮಾತೆಯರ ಸಲುವಾಗಿ ಮಧ್ಯಾಹ್ನದ ಸಮಯದಲ್ಲಿ ಕ್ಲಾಸ್ ಮಾಡಿರಿ. सुबह का टाइम सबसे अच्छा है, फ्रेश माइंड होता है. जो सुनते हो उनको फिर धारण कर उगारना है. ಆದರೆ ವಾಸ್ತವಿಕವಾಗಿ ಬೆಳಗ್ಗಿನ ಸಮಯ ಏನಿದೆ ಅದು ಬಹಳ ಉತ್ತಮ ಸಮಯ ಆಗಿರ್ತದೆ. ಮನಸ್ಸು ಫ್ರೆಶ್ ಆಗಿರ್ತದೆ, ಜಾಗೃತ ಸ್ಥಿತಿಯಲ್ಲಿ ಇರ್ತದೆ. ಆ ಸಮಯದಲ್ಲಿ ಮುರಳಿಯನ್ನು ಕೇಳಿ ಧಾರಣೆ ಮಾಡಿಕೊಂಡು ಆ ಮುರಳಿಯನ್ನು ಮೆಲುಕು ಹಾಕಬೇಕು. ಅದರ ಬಗ್ಗೆ ಮನನ ಚಿಂತನ ಮಾಡಬೇಕು. दुनिया को पता नहीं कि निराकार परमात्मा पढ़ाते हैं. राजयोग सिखलाकर नर से नारायण बनाते. मनुष्य विनाशी धन का दान पुण्य करते हैं तो राजाई घर में जन्म लेते. यहाँ तुम 21 जन्म का वर्षा पा रहे हो. सब कुछ दान करते हो 21 जन्म के लिए. फिर कोई भी पद पाने के लिए पुरुषार्थ नहीं करना पड़ेगा. पद फिक्स हो जाता है. ಬಾಬಾ ಹೇಳ್ತಾರೆ, ಮನುಷ್ಯರು ಒಳ್ಳೆಯ ಜನ್ಮ ಸಿಗಲಿ ಅಂತ ದಾನ ಪುಣ್ಯ ಮಾಡ್ತಾರೆ. ಮತ್ತೊಂದು ಜನ್ಮದಲ್ಲಿ ಅವರು ಒಳ್ಳೆಯ ಮನೆತನದಲ್ಲಿ ಹುಟ್ಟಿ ಬರ್ತಾರೆ. ಹಾಗೆ ಸಂಗಮ ಯುಗದಲ್ಲಿ ನಿಮ್ಮ ಹತ್ತಿರ ಇರುವ ತನು ಮನ ಧನವನ್ನು ನೀವು ತಂದೆಗೆ ಅರ್ಪಣೆ ಮಾಡ್ತೀರಿ, ದಾನ ಮಾಡ್ತೀರಿ. ಆಗ ನಿಮಗೆ 21 ಜನ್ಮಕ್ಕಾಗಿ ಶ್ರೇಷ್ಠ ದೇವತಾ ಪದವಿ ಸಿಗ್ತದೆ. ಆ ಪದವಿ ನಿಮ್ಮದು ಕಲ್ಪಕಲ್ಪಕ್ಕೂ ಫಿಕ್ಸ್ ಆಗ್ತದೆ. अब तुम वर्षा पा रहे हो, इसलिए बाबा कहते अच्छी तरह पढ़ो तो जन्म जन्मांतर ರಾಜ ಬನು. ಈ ಕಲ್ಪದಲ್ಲಿ ನೀವು ಒಳ್ಳೆಯ ಪುರುಷಾರ್ಥ ಮಾಡಿದರೆ ಕಲ್ಪಕಲ್ಪಕ್ಕೂ ಅದೇ ಥರದ ಪುರುಷಾರ್ಥ ಮಾಡಿ ಒಳ್ಳೆಯ ಪದವಿಯನ್ನು ಪಡ್ಕೊಳ್ತೀರಿ. ಈಗ ನೀವು ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿದರೆ ಜನ್ಮ ಜನ್ಮಾಂತರಕ್ಕೂ ರಾಜ ಆಗ್ತೀರಿ. ಪಹಲಾ ಜನ್ಮ ಮಿಲೇಗಾ ಹಿ ऊंच, प्रजा को भी ऊंच मिलता है. राजाई में दास दासियाँ आदि सब चाहिए. जितना पढ़ेंगे महादानी बनेंगे उतना ऊंच पद पाएंगे. बाबा भी महादानी है ना, सबको साहूकार बना देते, सुख और शांति का वर्षा देते. पहले सुख में आते हैं, सभी सुखी रहते, क्योंकि पहला समय सतो प्रधान, फिर रजो, फिर तमो में आते. ಬಾಬಾ ಹೇಳ್ತಾರೆ, ಎಷ್ಟು ಅಭ್ಯಾಸ ಮಾಡ್ತೀರಿ ಅಷ್ಟು ಉತ್ತಮ ಪದವಿ ನಿಮಗೆ ಸತ್ಯಯುಗದಲ್ಲಿ ಸಿಗ್ತದೆ. ನಂಬರ್ 1 ರಾಜನ ಜೊತೆಗೆ ಬರುವಂತಹ ಪ್ರಜೆಗಳು ನಂಬರ್ 1 ಆಗಿರ್ತಾರೆ. ದಾಸದಾಸಿಯರು ನಂಬರ್ 1 ದಾಸದಾಸಿಯರಾಗಿರ್ತಾರೆ. ಪ್ರಜೆಗಳು ನಂಬರ್ 1 ಪ್ರಜೆಗಳು ಆಗಿರ್ತಾರೆ. ರಾಜರು ನಂಬರ್ 1 ರಾಜರು ಆಗಿರ್ತಾರೆ. ಆಯಾ ದರ್ಜೆಯಲ್ಲಿ ಅವರು ಉತ್ತಮ ಸ್ಥಾನದಲ್ಲಿ ಬರ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ಯಾರೇ ಇರಲಿ ಮೊದಲನೇ ಜನ್ಮದಲ್ಲಿ ಅವರು ಸುಖ ಅನುಭವಿಸ್ತಾರೆ. ಯಾಕೆ ಅಂದರೆ ಆತ್ಮ ಸತೋ ಪ್ರಧಾನ ಆಗಿರ್ತದೆ. ನಂತರ ನಿಧಾನಕ್ಕೆ ಸತೋ ಸಾಮಾನ್ಯ, ರಜೋಗುಣ ಮತ್ತು ತಮೋಗುಣದಲ್ಲಿ ಬರಬೇಕಾಗ್ತದೆ. जो इस धर्म के हैं उनका सैपलिंग लगता है. तुम जब संपूर्ण बन जाएंगे तो झट जान जाएंगे कि यह हमारे धर्म का है वा नहीं. उनका पार्ट अपना है,
ಹಮಾರಾ ಪಾರ್ಟ್ ಅಪ್ನಾ ಹೈ. ಮುಂದೆ ನಿಮಗೆ ಗೊತ್ತಾಗ್ತದೆ, ಜ್ಞಾನ ಹೇಳ್ತಾನೆ ಗೊತ್ತಾಗ್ತದೆ ಅವರು ನಮ್ಮ ಧರ್ಮಕ್ಕೆ, ಆದಿ ಸನಾತನ ದೇವತಾ ಧರ್ಮಕ್ಕೆ ಬರುವಂಥವರಿದ್ದಾರೋ ಅಥವಾ ಬೇರೆ ಧರ್ಮದವರಿದ್ದಾರೋ ಅಂತ. ತುಮ್ ಬಚ್ಚೆ ಸಬ್ಕೋ ಸಮझाते हो कि ಬಾಪ್ ನೈ ದುನಿಯಾ ರಚತೆ. ಯಾಕೆ ಅಂದರೆ ನಮ್ಮ ಧರ್ಮದವರ ಪಾತ್ರನೇ ಬೇರೆ, ಅನ್ಯ ಧರ್ಮಗಳಲ್ಲಿ ಬರುವಂಥವರ ಪಾತ್ರನೇ ಬೇರೆ ಆಗಿದೆ. ಈಗ ತಂದೆ ಬಂದು ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ. ಭಾರತ್ ಕೋ ವರ್ಸಾ ಮಿಲಾ ಥಾ ಫಿರ್ ಗುಮ್ ಹೋ ಗಯಾ. ಯಹ ಚಕ್ರ ಚಲ್ತಾ ರಹತಾ ಹೈ. ಡ್ರಾಮಾನುಸಾರ ವರ್ಸಾ ಲೇನಾ ಹೈ, ಗವಾನಾ ಭಿ. ಈ ಚಕ್ರ ಸುತ್ತುತ್ತಾ ಇರ್ತದೆ. ಈ ಚಕ್ರ ಅಥವಾ ನಾಟಕದ ಅನುಸಾರವಾಗಿ ಒಮ್ಮೆ ಆಸ್ತಿ ಪಡ್ಕೊಳ್ತೀವಿ, ಒಮ್ಮೆ ಕಳ್ಕೋತೀವಿ. ಇಸ್ ಸಮಯ ಹಮ್ನೆ ವರ್ಸಾ ಗವಾಯಾ ಹೈ, ಫಿರ್ ಸೆ ಲೇ ರಹೆ. ಕಲಿಯುಗದಲ್ಲಿ ನಮ್ಮ ಆಸ್ತಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ವಿ. ಸಂಗಮ ಯುಗದಲ್ಲಿ ಪುನಃ ಪಡ್ಕೊಳ್ತಾ ಇದ್ದೇವೆ. ಫಿರ್ ಸೆ ಲಕ್ಷ್ಮೀ ನಾರಾಯಣ್ ಬನ್ ರಹೆ. हम लक्ष्मी नारायण को आगे रख कृष्ण को गुम कर देते. लक्ष्मी नारायण है ही सत्ययुग के. बाप कहते मैं आता हूँ संगम पर. ನಾರಾಯಣ ವಾಚ್ಯತೋ ಹೋ ನ ಸಕೆ. ಬಾಬಾ ಹೇಳ್ತಾರೆ, ಭಕ್ತರು ಲಕ್ಷ್ಮೀನಾರಾಯಣರಿಗೆ ಸತ್ಯಯುಗದಲ್ಲಿ ತೋರಿಸಿದರೆ, ಕೃಷ್ಣನಿಗೆ ದ್ವಾಪರ ಯುಗದಲ್ಲಿ ತೋರಿಸಿದ್ದಾರೆ. ಅವನಿಗೆ ಸತ್ಯಯುಗದಿಂದ ಹಾರಿಸಿಬಿಟ್ಟಿದ್ದಾರೆ. ಈಗ ಬಾಬಾ ಹೇಳ್ತಾರೆ, ನಾವು ಲಕ್ಷ್ಮೀನಾರಾಯಣ ಆಗಲಿಕ್ಕಾಗಿಯೇ ಪುರುಷಾರ್ಥ ಮಾಡ್ತಿದ್ದೇವೆ. ಇದು ಶಿವ ಭಗವಾನ ವಾಚ್ಯ ಆಗಿದೆ ವಿನಃ ಕೃಷ್ಣ ಭಗವಾನ ವಾಚ್ಯನೂ ಅಲ್ಲ, ನಾರಾಯಣ ಭಗವಾನ ವಾಚ್ಯನೂ ಅಲ್ಲ. लक्ष्मी नारायण ने जरूर आगे जन्म में संगम पर ही राज्य लिया. बाप आते हैं संगम पर. ಲಕ್ಷ್ಮೀನಾರಾಯಣರು ಆ ರಾಜ್ಯ ಭಾಗ್ಯವನ್ನು, ರಾಜ್ಯ ಭಾಗ್ಯದ ಪ್ರಾರಬ್ಧವನ್ನು ತಮ್ಮ ಪೂರ್ವ ಜನ್ಮದಲ್ಲಿ ಅಂದರೆ ಸಂಗಮ ಯುಗದಲ್ಲಿನೇ ಪಡ್ಕೊಂಡಿರ್ತಾರೆ. ಫಿರ್ 84 ಜನ್ಮ ಭೋಗ್ अंतिम जन्म में आते. लक्ष्मी नारायण को भी राज्य देने वाला जरूर कोई होगा ना. ಲಕ್ಷ್ಮೀನಾರಾಯಣರಿಗೂ ರಾಜ್ಯ ಕೊಡೋನು ಅವರಿಗಿಂತ ಮೇಲೆ ಯಾರಾದರೂ ಒಬ್ಬರು ಇರಬೇಕಲ್ವ. ಅವನೇ ಪರಮಾತ್ಮ. ತೋ ಭಗವಾನ್ ನೇ ಉನ್ಕೋ ರಾಜ್ಯ ದಿಯಾ. ಆ ಲಕ್ಷ್ಮೀನಾರಾಯಣರಿಗೂ ರಾಜ್ಯ ಭಾಗ್ಯ ಕೊಡೋನು ಯಾರು ಅಂದರೆ ಆ ಭಗವಂತ ಅಥವಾ ಪರಮಾತ್ಮ ಆಗಿದ್ದಾನೆ. ಇಸ್ ಸಮಯ ತುಮ್ ಬಿಲ್ಕುಲ್ ಬೆಗ್ಗರ್ ಹೋ, फिर प्रिंस बन जाते. अभी तक कोई अच्छे अच्छे राजाए हैं जिनका प्रजा पर बहुत प्यार रहता है. प्रिंस का तो जरूर राजा महाराजा के पास जन्म होगा. अभी तुम जानते हो हम राजयोग सीख रहे हैं जिससे हम राज्य भाग्य पाते हैं. हमको यह निश्चय है क्योंकि यह अनादि ड्रामा है, हार जीत का खेल है. ಬಾಬಾ ಹೇಳ್ತಾರೆ, ರಾಜಕುಮಾರ ರಾಜಕುಮಾರಿಯರು ಮಹಾರಾಜ ಮಹಾರಾಣಿಯ ಹತ್ತಿರನೇ ಹುಟ್ಟಬೇಕಲ್ವ. ಹಾಗೆ ನೀವು ಭವಿಷ್ಯದಲ್ಲಿ ರಾಜಕುಮಾರ ರಾಜಕುಮಾರಿ ಆಗ್ತಿದ್ದೀರಿ ಅಂದರೆ ಮಹಾರಾಜ ಮಹಾರಾಣಿಯ ಅರಮನೆಯಲ್ಲಿ ಹುಟ್ಟಿ ಬರ್ತೀರಿ. ಈಗಿನವರೆಗೂ ಸಹ ಭಾರತದಲ್ಲಿ ಅನೇಕ ರಾಜ ಮನೆತನದವರಿದ್ದಾರೆ. ಎಷ್ಟೊಂದು ರಾಯಲ್ ಆಗಿ ಇರ್ತಾರೆ. ಅವರಿಗೂ ತಮ್ಮ ಪ್ರಜೆಗಳ ಮೇಲೆ ಎಷ್ಟು ಪ್ರೀತಿ ಇತ್ತು, ಇವತ್ತಿಗೂ ಪ್ರೀತಿ ಇದೆ. ಬಾಬಾ ಹೇಳ್ತಾರೆ, ಅಂತಹ ರಾಜ್ಯ ಭಾಗ್ಯವನ್ನು ನೀವು ಪುನಃ ಈಗ ಪಡ್ಕೊಳ್ತಾ ಇದ್ದೀರಿ.
ಇದು ಸೋಲು ಗೆಲುವಿನ ಆಟ ಆಗಿದೆ. जो होता है वह ठीक. क्या क्रिएटर को ड्रामा पसंद नहीं होगा? ज़रूर पसंद होगा. तो क्रिएटर के बच्चों को भी पसंद होगा. ಬಾಬಾ ಹೇಳ್ತಾರೆ, ಯಾವ ನಾಟಕ ರಚಯಿತನಿಗೆ ಇಷ್ಟ ಆಗಿದೆ ಅಂದರೆ ಅವನ ಮಕ್ಕಳಿಗೂ ಅದು ಇಷ್ಟ ಆಗಿದೆ. हम घृणा कोई से नहीं कर सकते. यह तो समझते हैं कि भक्ति का भी ड्रामा में पार्ट है. ಡ್ರಾಮಾ ಸಾರಾ ಅಚ್ಚಾ है. ಆದ್ದರಿಂದ ನಮಗೆ ಯಾರ ಮೇಲೆಯೂ ತಿರಸ್ಕಾರ ಬರಬಾರದು. ಭಕ್ತಿಯ ಪಾತ್ರನು ನಾಟಕದಲ್ಲಿ ನಿಗದಿಯಾಗಿದೆ. ಬೂರಾ ಡ್ರಾಮಾ ಕ್ಯೋ ಕಹೇಂಗೆ? ಇಡೀ ನಾಟಕನೇ ವಂಡರ್ಫುಲ್ ಆಗಿದೆ. ಈ ನಾಟಕ ಸರಿ ಇಲ್ಲ ಅಂತ ಯಾಕೆ ಹೇಳಬೇಕು? ನಾಟಕ ಅಂದ ಮೇಲೆ ಅಲ್ಲಿ ಸುಖನೂ ಇರಬೇಕು, ದುಃಖನೂ ಇರಬೇಕು, ಒಳ್ಳೆಯವರ ಪಾತ್ರನೂ ಇರಬೇಕು, ವಿಲನ್ ಪಾತ್ರ ಮಾಡೋರು ಇರಬೇಕು. ಅದಕ್ಕೆ ತಾನೇ ನಾಟಕ ಅಂತ ಹೇಳೋದು. ಆದ್ದರಿಂದ ಈ ಸೃಷ್ಟಿ ನಾಟಕವೂ ಸಹ ವಂಡರ್ಫುಲ್ ಆಗಿದೆ. ಇಸ್ಕಾ ರಾಜ್ ತುಮ್ಹಾರಿ ಬುದ್ಧಿ ಮೇ. ಈ ನಾಟಕದ ರಹಸ್ಯ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. अभी भक्ति का पार्ट पूरा होता है. तुम पुरुषार्थ कर बाप से वर्षा लेते हो. बाप कहते यह सब आसुरी संप्रदाय, इसमें घृणा की बात ही नहीं. ईश्वरीय संप्रदाय और आसुरी संप्रदाय का खेल है. वह कोई अपने को दुखी समझते थोड़े ही. भक्ति करते रहते, समझते हैं एक दिन भगवान आकर भक्ति का फल देगा. घर बैठे कोई न कोई रूप में भगवान आकर मिलेगा. और सन्यासी लोग समझते हैं हम आपे ही चले जाएंगे ನಿರ್ವಾಣ ಧಾಮ. ಬಾಬಾ ಹೇಳ್ತಾರೆ, ಇದು ಈಶ್ವರೀಯ ಸಂಪ್ರದಾಯ ಮತ್ತು ಆಸುರಿ ಸಂಪ್ರದಾಯದ ನಾಟಕ ಆಗಿದೆ. ಆಸುರಿ ಸಂಪ್ರದಾಯದಲ್ಲಿ ಇರುವಂಥವರು ತಮಗೆ ದುಃಖಿ ಅಂತ ತಿಳ್ಕೊಳ್ತಾನೇ ಇಲ್ಲ. ಆ ದುಃಖದಲ್ಲೇ ಅವರು ಸುಖದ ಅನುಭವ ಮಾಡ್ತಿರ್ತಾರೆ, ಭಕ್ತಿ ಮಾಡ್ತಾರೆ, ಭಗವಂತ ಬಂದು ನಮಗೆ ಫಲ ಕೊಡಬಹುದು ಅಂತನೂ ನಿರೀಕ್ಷೆಯಲ್ಲಿ ಇರ್ತಾರೆ. ಇನ್ನು ಸನ್ಯಾಸಿಗಳು ತಾವು ಮಾಡಿದ ಸಾಧನೆಯಿಂದ ನಿರ್ವಾಣ ಧಾಮಕ್ಕೆ ಹೋಗ್ತೀವಿ ಎಂಬ ಖುಷಿಯಲ್ಲಿ ಅವರು ಇರ್ತಾರೆ. अपने पुरुषार्थ से तत्व के साथ योग लगाते, समझते हैं हम लीन हो जाएंगे. ಸನ್ಯಾಸಿಗಳು ಬ್ರಹ್ಮತತ್ವದ ಜೊತೆಗೆ ಬುದ್ಧಿಯನ್ನು ಜೋಡಿಸ್ತಾರೆ, ತಿಳ್ಕೊತಾರೆ ಅದರಲ್ಲಿ ನಾವು ಲೀನ ಆಗ್ತೀವಿ. ದುನಿಯಾ ಮೇ ಅನೇಕ ಮತ ಹೈ, ಬಾಪ್ ಆಕರ್ ಏಕ ಮತ ಬನಾತೆ. ಪ್ರಪಂಚದಲ್ಲಿ ಅನೇಕ ಮತಗಳಿವೆ. ಪರಮಾತ್ಮನ ಬಗ್ಗೆ ಆಗಲಿ, ಪರಮಾತ್ಮನ ಮನೆಯ ಬಗ್ಗೆ ಆಗಲಿ, ಸೃಷ್ಟಿ ನಾಟಕದ ಬಗ್ಗೆ ಆಗಲಿ ಅನೇಕ ಮತಗಳಿವೆ. ಆದರೆ ಬಾಬಾ ಬಂದು ಒಂದೇ ಮತ ಹೇಳಿಕೊಡ್ತಾನೆ. ಸಮझाते यह ड्रामा अनादि बना हुआ है, बहुत सुंदर. ड्रामा में दुख सुख का पार्ट नूंधा हुआ है, जिसे देख बहुत खुशी होती है. यह बेहद का खेल बड़ा फाइन बना हुआ, सो तो सबको पसंद आना ही है, आना ही चाहिए. दिन भी अच्छा तो रात भी अच्छी. ಖೇಲ್ ಹೇನ. ಬಾಬಾ ಬಂದು ಈ ಅದ್ಭುತ ನಾಟಕದ ರಹಸ್ಯ ಹೇಳಿಕೊಡ್ತಾರೆ. ಈ ನಾಟಕದ ಪ್ರತಿಯೊಂದು ದೃಶ್ಯವೂ ಸಹ ವಂಡರ್ಫುಲ್ ಆಗಿದೆ. ಇದನ್ನು ನೋಡಿ ನೋಡಿ ಖುಷಿ ಪಡಬೇಕು ವಿನಃ ಅಳಬಾರದು. ಇದರಲ್ಲಿ ಹಗಲು ಬರ್ತದೆ, ರಾತ್ರಿನೂ ಬರ್ತದೆ. ಹಗಲು ಒಳ್ಳೆಯದು, ರಾತ್ರಿನೂ ಒಳ್ಳೆಯದು. अब रात पूरी होनी है, हमको दिन में जाकर ऊंच पद पाना है. नाराज क्यों होंगे?
ड्रामा में जो पार्ट मिला है वह तो बजाना ही है. ಈಗ ರಾತ್ರಿ ಕಳೆದು ಹೋಗ್ತಾ ಇದೆ, ಹಗಲು ಪ್ರಾರಂಭವಾಗಲಿದೆ. ಅಲ್ಲಿ ನಾವು ಉನ್ನತ ಪದವಿಗೆ ಹೋಗೋರಿದೆ. ಅಂದ ಮೇಲೆ ನಾವು ಬೇಸರ ಯಾಕೆ ಮಾಡ್ಕೋಬೇಕು? ನಾಟಕದಲ್ಲಿ ನಮಗೆ ಯಾವ ಪಾತ್ರ ಸಿಕ್ಕಿದೆಯೋ ಅದನ್ನು ನಾವು ಖುಷಿ ಖುಷಿಯಿಂದ ಮಾಡಬೇಕು. बहुत अच्छा ड्रामा है, इसे खराब कह नहीं सकते. यह खेल कभी बंद होता ही नहीं. ಇದು ಬಹಳ ಸುಂದರವಾದಂತಹ ಒಳ್ಳೆಯ ನಾಟಕ ಇದೆ. ಇದಕ್ಕೆ ಕೆಟ್ಟದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಯಾವತ್ತೂ ನಿಲ್ಲೋದಿಲ್ಲ. ಈ ನಾಟಕ ಬಹುತ್ ಫಸ್ಟ್ ಕ್ಲಾಸ್ ಖೇಲ್ ಹೈ. ಇದು ಬಹಳ ಫಸ್ಟ್ ಕ್ಲಾಸ್ ಆಟ ಆಗಿದೆ. इनको जानने से बुद्धि भरपूर हो गई. जैसे नॉलेजफुल बाप है वैसे बच्चे भी नॉलेजफुल है. कितना समय सुख कितना समय दुख पाना है यह भी तुम जान गए हो. तब तो कहते हो वाह प्रभु तेरी लीला. प्रभु की रचना जरूर अच्छी ही होगी, उसको खराब कौन कहेगा. ಬಾಬಾ ಹೇಳ್ತಾರೆ, ನಾಲೆಜ್ಫುಲ್ ತಂದೆಯಿಂದ ನಿಮಗೆ ನಾಟಕದ ಜ್ಞಾನ ಸಿಕ್ಕಿದೆ. ಎಷ್ಟು ಸಮಯ ಸುಖ ಎಷ್ಟು ಸಮಯ ದುಃಖ ಅನ್ನುವ ಲೆಕ್ಕನೂ ಸಿಕ್ಕಿದೆ. ಇದನ್ನು ತಿಳ್ಕೊಂಡ ನಂತರ ನೀವು ಹೇಳ್ತೀರಿ, ವಾಹ ಪ್ರಭು ನಿನ್ನ ಲೀಲೆ. ನಿನ್ನ ಲೀಲೆ ಅಥವಾ ನಿನ್ನ ಆಟ ಬಹಳ ಅದ್ಭುತ ಆಗಿದೆ ಅಂತ ನೀವು ಮಕ್ಕಳು ಹೇಳ್ತೀರಿ. ಈ ನಾಟಕದಲ್ಲಿ ನಮಗೆ ಯಾವ ಪಾತ್ರ ಸಿಕ್ಕಿದೆಯೋ ಅದನ್ನು ನಾವು ಖುಷಿಯಿಂದ ಮಾಡಬೇಕು ಎಂಬ ತಿಳುವಳಿಕೆನೂ ನಿಮ್ಮಲ್ಲಿ ಬಂದಿದೆ. यह खेल कभी बंद होता नहीं. इनको जानने से मज़ा ही मज़ा है. भक्ति में सतयुगी राजाई का पता नहीं. सतयुगी राजाई में फिर भक्ति का पता नहीं रहता. ಬಾಬಾ ಹೇಳ್ತಾರೆ, ಭಕ್ತಿ ಮಾಡುವಾಗ ಸತ್ಯಯುಗದ ರಾಜ್ಯದ ಬಗ್ಗೆ ನಮಗೇನೂ ಗೊತ್ತಿರಲಿಲ್ಲ. ಸತ್ಯಯುಗದಲ್ಲಿ ಇರುವಾಗ ಭಕ್ತಿಯ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಭಕ್ತಿ ಮೇ ಕಿತನೆ ಸುಂದರ ಗೀತ ಗಾತೆ, ಪ್ರಭು ತೇರಿ ಲೀಲಾ ವಿಚಿತ್ರ. बच्चे ही समझ सकते हो और कोई इस लीला को जानते नहीं. बाबा से हमको कितना वर्षा मिलता है. सारा दिन ख्याल चलना चाहिए कैसा ವಂಡರ್ಫುಲ್ खेल है. ಭಕ್ತಿಯಲ್ಲಿ ನಮಗೆ ಈ ನಾಟಕದ ಬಗ್ಗೆ ಗೊತ್ತಿರಲಿಲ್ಲ. ಆದರೂ ಹಾಡ್ತಿದ್ವಿ, ಹೇ ಭಗವಂತ ನಿನ್ನ ಲೀಲೆ ಅಪರಂಪಾರ ಇದೆ ಅಂತ. ಈಗ ನಮಗೆ ಅರ್ಥ ಆಗಿದೆ ಭಗವಂತನ ಲೀಲೆ ಯಾವುದು, ಭಗವಂತನ ಆಟ ಯಾವುದು, ಅದು ಎಷ್ಟು ವಂಡರ್ಫುಲ್ ಆಗಿದೆ ಅಂತನೂ ನಮಗೀಗ ತಿಳಿದಿದೆ. बाप की लीला कितनी अच्छी है. इस बेहद के नाटक को जानते हो, फिर जो पद मिलता उनको भी देख हर्षित होते हो. मनुष्य नाटक देख खुश होते हैं ना. यह भी वैरायटी नाटक है. हम विश्व के मालिक बनते, कितनी वंडरफुल बात है. बाप द्वारा तुमने ही जाना है. इन बातों में रमण करना पड़ता है. ಬಾಬಾ ಹೇಳ್ತಾರೆ, ಇದು ವಿವಿಧತೆಯಿಂದ ಕೂಡಿದ ನಾಟಕ. ಈ ನಾಟಕದಲ್ಲಿ ನೀವು ವಿಶ್ವದ ಮಾಲೀಕ ಆಗ್ತೀರಂದರೆ ನಿಮಗೆಷ್ಟು ಖುಷಿ ಆಗಬೇಕು. ಬಾಬಾ ಹೇಳಿದ ಈ ಎಲ್ಲ ಮಾತುಗಳಲ್ಲಿ ನೀವು ರಮಣ ಮಾಡ್ತಾ ಇರಬೇಕು, ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು. गृहस्थ व्यवहार में रहते भी 2-3 घंटा निकाल वह नाटक देख कर आते हैं. वह भी किससे पूछा जाता है क्या, बुद्धि में बैठ जाता है. वैसे यह भी बेहद का नाटक है. यह क्यों भूलना चाहिए.
ಹೇಗೆ ಗೃಹಸ್ಥ ವ್ಯವಹಾರದಲ್ಲಿ ಇರುವಂಥವರು, ಬಹಳಷ್ಟು ಬ್ಯುಸಿ ಇರುವಂಥವರು ಸಹ ವಾರಕ್ಕೆ 1 ದಿನ 2 ದಿನ 2-3 ಗಂಟೆಗಳ ಸಮಯ ತೆಗೆದು ಆ ಸ್ಥೂಲವಾದ ನಾಟಕ, ಲೌಕಿಕದ ನಾಟಕ, ಸಿನೆಮಾ ನೋಡ್ಕೊಂಡು ಬರ್ತಾರೆ. ನೋಡಿ ಬಂದಾಗ ಅದರ ಕಥೆ ಅವರ ಬುದ್ಧಿಯಲ್ಲಿ ಉಳಿತದೆ. ಹಾಗೆ ಇದು ಬೇಹದ್ದಿನ ನಾಟಕ. ಇದನ್ನು ಯಾಕೆ ಮರೀತೀರಿ? ಆ ಸಿನೆಮಾ ನಾಟಕದ ಕಥೆ ಹೇಗೆ ಬುದ್ಧಿಯಲ್ಲಿ ಇರ್ತದೋ ಹಾಗೆ ಈ ಬೇಹದ್ದಿನ ನಾಟಕದ ಕಥೆಯೂ ಸಹ ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಚಕ್ರ ಕಿ ಸ್ಮೃತಿ ತೋ ಬಿಲ್ಕುಲ್ ಸಹಜ है, इसको और कोई जानते नहीं. तुम बुद्धि से जानते हो, फिर दिव्य दृष्टि से देखते भी. ಚಕ್ರದ ನೆನಪು ಮಾಡುವಂಥದ್ದು ಬಹಳ ಸಹಜ ಇದೆ. ಈ ನಾಟಕದ ಬಗ್ಗೆ ಲೌಕಿಕ ಜನರಿಗೆ ಗೊತ್ತೇ ಇಲ್ಲ. ಆದರೆ ನಿಮಗೆ ಗೊತ್ತಿದೆ, ನಿಮ್ಮ ಬುದ್ಧಿಯಲ್ಲಿ ಇದೆ. ದಿವ್ಯ ದೃಷ್ಟಿಯ ಮೂಲಕ ನೀವು ನಾಟಕದ ದೃಶ್ಯಗಳನ್ನೂ ನೋಡ್ತೀರಿ. ಆಗೆ ಚಲ್ और भी बहुत सीनरिया देखेंगे. ಮುಂದೆ ಪರಿವರ್ತನೆಯ ಸಮಯ ಹತ್ತಿರ ಬಂದಾಗ ಇನ್ನೂ ಅದ್ಭುತವಾದಂತಹ ದೃಶ್ಯಗಳನ್ನು ನೀವು ಮಕ್ಕಳು ನೋಡೋರಿದ್ದೀರಿ. ಅಚ್ಚ मीठे मीठे सिक्की लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. बाप समान महादानी बनना है. सबको सुख शांति का वर्षा देना है. ज्ञान को धारण कर फिर उगारना है. ತಂದೆಯ ಸಮಾನ ಮಹಾದಾನಿ ಆಗಬೇಕು. ಸರ್ವರಿಗೂ ಸುಖ ಶಾಂತಿಯ ಆಸ್ತಿ ಕೊಡಬೇಕು. ಈ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಮೆಲುಕು ಹಾಕಬೇಕು. ಮತ್ತೆ ಮತ್ತೆ ಅದನ್ನು ಚಿಂತನೆ ಮಾಡಬೇಕು, ಅದರ ಬಗ್ಗೆ ಮನನ ಮಾಡಬೇಕು. 2. ಬೇಹದ್ ನಾಟಕ ಕೋ ದೇಖ್ ಸದಾ ಹರ್ಷಿತ್ रहना है. प्रभु की लीला और यह ड्रामा कितना विचित्र है. इसका सिमरन कर मज़े में रहना है. ಬೇಹದ್ದಿನ ನಾಟಕವನ್ನು ನೋಡಿ ಸದಾ ಹರ್ಷಿತ ಆಗಬೇಕು. ಪ್ರಭು ಪರಮಾತ್ಮನ ಲೀಲೆ ಅಂದರೆ ಈ ಸೃಷ್ಟಿ ನಾಟಕ ಎಷ್ಟು ವಿಚಿತ್ರ ಆಗಿದೆ, ಎಷ್ಟು ಅದ್ಭುತ ಆಗಿದೆ ಅಂತ ನೆನಪು ಮಾಡ್ತಾ ಆನಂದದ ಅನುಭವ ಮಾಡಬೇಕು. ಮೋಜಿನಲ್ಲಿ ಇರಬೇಕು. वरदान. पुरुषार्थ के साथ योग के प्रयोग की विधि द्वारा वृत्तियों को परिवर्तन करने वाले सदा विजयी भव. ಪುರುಷಾರ್ಥದ ಜೊತೆಗೆ ಯೋಗದ ಪ್ರಯೋಗ ಮಾಡುವ ವಿಧಿಯ ಮೂಲಕ ವೃತ್ತಿಗಳನ್ನು ಪರಿವರ್ತನೆ ಮಾಡುವಂತಹ ಸದಾ ವಿಜಯೀ ಭವ. ಪುರುಷಾರ್ಥದ ಜೊತೆಗೆ ಯೋಗದ ಪ್ರಯೋಗ ಮಾಡಿ ವೃತ್ತಿಗಳನ್ನು ಪರಿವರ್ತನೆ ಮಾಡುವಂತಹ ವಿಜಯೀ ಆತ್ಮ ಭವ. पुरुषार्थ धरनी बनाता है, वह भी जरूरी, लेकिन पुरुषार्थ के साथ साथ योग के प्रयोग से सबकी वृत्तियों को परिवर्तन करो तो सफलता समीप दिखाई देगी. दृढ़ निश्चय और योग के प्रयोग द्वारा किसी की भी बुद्धि को
परिवर्तन कर सकते हो। सेवाओं में जब भी कोई हलचल हुई तो उसमें विजय योग के प्रयोग से ही मिली। इसलिए पुरुषार्थ से धरनी बनाओ, लेकिन बीज को प्रत्यक्ष करने के लिए योग का प्रयोग करो। तब विजयी भव का वरदान प्राप्त होगा। ಪುರುಷಾರ್ಥ ಭೂಮಿಯನ್ನು ತಯಾರು ಮಾಡ್ತದೆ, ಅದು ಬೇಕು. ಆದರೆ ಯೋಗದ ಪ್ರಯೋಗದಿಂದ ವೃತ್ತಿಗಳನ್ನು ಪರಿವರ್ತನೆ ಮಾಡಿದಾಗ ಆ ಸೇವೆಯ ಭೂಮಿಯಲ್ಲಿ ಸಫಲತೆಯ ಪ್ರಾಪ್ತಿಯಾಗ್ತದೆ. ದೃಢ ನಿಶ್ಚಯ ಮತ್ತು ಯೋಗದ ಪ್ರಯೋಗದಿಂದ ನಾವು ಒಬ್ಬರ ಬುದ್ಧಿಯನ್ನು ಪರಿವರ್ತನೆ ಮಾಡಬಹುದು. ಸೇವೆಯಲ್ಲಿ ಯಾವಾಗ ಏರುಪೇರು ಆಗಿತ್ತು, ಆ ಸಮಯದಲ್ಲಿ ಯೋಗದ ಪ್ರಯೋಗದಿಂದ ಆ ಸಮಸ್ಯೆಗಳು ನಿವಾರಣೆಯಾಗಿವೆ. ಯೋಗದ ಪ್ರಯೋಗದಿಂದ ಏರುಪೇರಿನ ಸಮಯದಲ್ಲಿ ವಿಜಯ ಸಿಕ್ಕಿದೆ, ಸಫಲತೆ ಸಿಕ್ಕಿದೆ. ಆದ್ದರಿಂದ ಪುರುಷಾರ್ಥದಿಂದ ಧರಣಿ ತಯಾರು ಮಾಡಿ, ಭೂಮಿ ತಯಾರು ಮಾಡಿ, ಬೀಜನೂ ಹಾಕ್ರಿ. ಆದರೆ ಆ ಬೀಜ ಮೊಳಕೆ ಹೊಡೆದು ಫಲ ಕೊಡಬೇಕಾದ್ರೆ ಯೋಗದ ಪ್ರಯೋಗ ಮಾಡಿರಿ. ಆಗ ನೀವು ವಿಜಯಿ ಆಗಿಬಿಡ್ತೀರಿ. ವಿಜಯೀ ಭವದ ವರದಾನ ನಿಮಗೆ ಪ್ರಾಪ್ತಿಯಾಗ್ತದೆ. ಸ್ಲೋಗನ್: सेवा द्वारा पुण्य की पूंजी जमा करने वाले ही पुण्यात्मा है. ಸೇವೆಯ ಮೂಲಕ ಪುಣ್ಯದ ಗಂಟನ್ನು ಜಮಾ ಮಾಡಿಕೊಳ್ಳುವವರೇ ಪುಣ್ಯಾತ್ಮ ಆಗಿರ್ತಾರೆ. ಓಂ ಶಾಂತಿ.